ಯಾವುದೇ ಧರ್ಮ ಅಥವಾ ಯಾವ ಜಾತಿಗೆ ಇದು ಸೀಮಿತವಾಗಿದ್ದಲ್ಲ. ನಾವು ಹೇಳ್ತಾ ಇರುವಂಥದ್ದು ಯಾರಿಗೆ ನಮ್ಮ ಪ್ರಾಂತ್ಯದ ಆದಿಶಕ್ತಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಇದರ ಅವಕಾಶ ಇದೆ. ಹಾಗಾಗಿ ದಸರಾ ಮಹೋತ್ಸವ ಸುಗಮವಾಗಿ ಯಾವುದೇ ಅಡಚಣೆ ಇಲ್ಲದೆ ನಡೀಲಿ ಅಂತ ನಾನು ಅವರಿಗೆ ಚಾಮುಂಡಿ ತಾಯಿ ಮೇಲೆ ಭಕ್ತಿ ಇಲ್ಲ. ಈಗ ನೋಡಿ, ನನ್ನಲ್ಲಿರುವಂಥ ಭಕ್ತಿ ನಾನು ಯಾರಿಗೂ ತೋರಿಸೋದಲ್ಲ. ನನ್ನ ನಂಬಿಕೆ, ನನ್ನ ಅಪನಂಬಿಕೆ ನನ್ನ ಜೊತೆ ಇರುವಂಥದ್ದು. ನನ್ನ ನಡತೆ ಏನಿದೆ ಅದನ್ನು ಮಾತ್ರ ನೀವು ನೋಡಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ, ಮನುಷ್ಯನಿಗೆ ಯಶಸ್ಸು ಅದು ಮತ್ತೊಬ್ಬರು ಅದನ್ನು ಅಳತೆ ಮಾಡಬೇಕಾಗಿರುವಂಥದ್ದು. ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ತೃಪ್ತಿ ಆಗಬೇಕು. ಇವತ್ತು ಅತೃಪ್ತರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರು ಹೆಂಗಾದರೂ ಮಾಡಿ ಮೇಲೆ ಬರಬೇಕು ಅನ್ನೋದಕ್ಕೆ ಇಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋದ್ರಿಂದ ಬಹುಶಃ ಅದು ಪ್ರಜ್ಞಾವಂತರಿಗೆ ಶೋಭೆ ತರುವಂಥ ಕೆಲಸ ಅಲ್ಲ. ಹಾಗಾಗಿ ನಾನು ಯಾರಿಗೂ ಟೀಕೆ ಮಾಡುವಂಥದ್ದಲ್ಲ. ಪ್ರತಿಯೊಂದನ್ನು ಸ್ವೀಕರಿಸಿ ನಾವು ಮುನ್ನಡೆಯಬೇಕಾಗಿರುವಂಥದ್ದು ನಮ್ಮ ಕೆಲಸ. ಎಲ್ಲ ಕಾಲಕ್ಕೂ ನಾವು ಎಲ್ಲ ಆಳ್ವಿಕೆಯಲ್ಲಿ ನಾವು ನೋಡಿದ್ದೇವೆ. ಯಾರು ಏನು ಅನ್ನೋದಲ್ಲ. ಇವತ್ತು ಸರ್ವಧರ್ಮೀಯ ಒಂದು ಏನು ವ್ಯವಸ್ಥೆ ನಮ್ಮಲ್ಲಿ ಭಾರತದಲ್ಲಿದೆ. ನಾನಾ ಭಾಷೆ, ನಾನಾ ಧರ್ಮ, ನಾನಾ ಪದ್ಧತಿಗಳನ್ನ ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದನ್ನು ಸ್ವೀಕರಿಸಿ ಅದನ್ನು ಅನುಸರಿಸ್ಕೊಂಡು ಹೋಗುವಂಥದ್ದು